ಹಾಯ್ ಎಲ್ರಿಗೂ ಆಶಾವಿ ವ್ಲಾಗ್ ಇನ್ ಕನ್ನಡ ಚಾನಲ್ನಲ್ಲಿ ಒಂದು ಸೂಪರ್ ಆಗಿ ಟೇಸ್ಟಿಯಾದ ಒಂದು ಪಲ್ಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಈ ತರಕಾರಿಯನ್ನು ಹೆಚ್ಚಿನವರು ಇಷ್ಟಪಟ್ಟು ತಿನ್ನಲ್ಲ. ಆದರೆ ಈ ರೀತಿ ನೀವು ಮಾಡಿಕೊಟ್ರೆ ತುಂಬ ಜನ ಇದೇ ರೀತಿ ಮಾಡುವುದು ಆನಂತರ ಆ ತರಕಾರಿಯನ್ನು ತಂದು ಕೊಡ್ತಾರೆ. ಯಾಕಂದರೆ ಅಷ್ಟು ಟೇಸ್ಟ್ ಚೆನ್ನಾಗಿರ್ತದೆ. ಇದನ್ನು ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗ್ತದೆ ಇದರ ಟೇಸ್ಟು ಯಾವುದರಿಂದ ಮಾಡಿದ್ದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಬನ್ನಿ, ಸುಮಾರು ದಿನದ ನಂತರ ಒಂದು ರೆಸಿಪಿ ಮಾಡುವ ಅಂತ ನೋಡಿ. ಹಾಗಲಕಾಯಿ ಇದು ನಮ್ಮಲ್ಲಿ ಆಗಿ ಸ್ವಲ್ಪ ಬಿಳಿದು ಮತ್ತು ಈ ಥರ ಕಪ್ಪಿದೆಲ್ಲ ಉಂಟು, ತುಂಬ ಕಹಿ ಇರ್ತದೆ. ಇದರದ್ದು ನಾನೊಂದು ಫ್ರೈ ಮಾಡಿ ತೋರಿಸ್ತೇನೆ ಹೇಗೆ ಬರ್ತದೆ ಅಂತ. ತುಂಬ ಟೇಸ್ಟ್ ಚೆನ್ನಾಗಿ. ಇದಕ್ಕೆ ನಾನೀಗ ಉಪ್ಪು ಹಾಕಿಟ್ಟಿದ್ದೇನೆ. ಇನ್ನೊಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹೀಗೇನೆ ಬಿಡುವ. ಇದು ನೀರೆಲ್ಲ ಬಿಟ್ಕೊಳ್ತದೆ ನೋಡಿ, ನೋಡ್ಬೋದು ನೋಡಿ, ನೀರೆಲ್ಲ ಬಿಟ್ಟಿದೆ. ನಾನು ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೆ, ಈಗ ಅರಿಶಿನ ಹಾಕಿದ್ದು. ಈ ಥರ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ನಾವು ಹೀಗೇ ಬಿಡುವ. ಅಷ್ಟರಲ್ಲಿ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳುವ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆನ ಇಟ್ಕೊಂಡಿದ್ದೇನೆ. ಒಂದು ಅರ್ಧ ಚಮಚ ಎಣ್ಣೆ ಕೂಡ ಹಾಕಿದ್ದೇನೆ. ಈಗ ಇದಕ್ಕೊಂದು 7ರಿಂದ 8 ಕುಂಟೆ ಮೆಣಸನ್ನು ಸೇರಿಸ್ಕೊಂಡಿದ್ದೇನೆ. ಇದ್ರ ಜೊತೆಗೆ ನೀವು ಖಾರ ಬೇಕು ಅಂದರೆ ಊರ ಮೆಣಸು ಕೂಡ ಸೇರಿಸ್ಕೊಳ್ಬೋದು. ಖಾರ ಸ್ವಲ್ಪ ಜಾಸ್ತಿನೇ ಬೇಕು ಈ ಪಲ್ಯಕ್ಕೆ. ಇದಾದ ನಂತರ ಇದಕ್ಕೆ 1 ಚಮಚದಷ್ಟು ಕೊತ್ತಂಬರಿ ಬೀಜ ಅಂದರೆ ಧನಿಯಾವನ್ನು ಸೇರಿಸ್ಕೊಳ್ಬೇಕು. ಆ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಳ್ಬೇಕು. ಜೀರಿಗೆ ಹಾಕೊಂಡ ನಂತರ ಒಂದು 1/4 ಚಮಚದಷ್ಟು ಸಾಸಿವೆಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಇದು ಹಾಕೋದ್ರಿಂದ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಹಿಂಗನ್ನು ಸೇರಿಸಿದ್ದೇನೆ. ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತದೆ ಈ ಪಲ್ಯದಲ್ಲಿ. ಇದನ್ನು ನೀವು ಸುಕ್ಕ ಅಂತ ಕೂಡ ಹೇಳ್ಬೋದು. ಅದಾದ ನಂತರ ನೋಡಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಕರಿಬೇವು ಸೊಪ್ಪು ಕೂಡ ತುಂಬ ಹಾಕಿದಷ್ಟು ಪರಿಮಳ ಚೆನ್ನಾಗಿರ್ತದೆ. ಇದನ್ನೆಲ್ಲ ಚೆನ್ನಾಗಿ ಹುರಿದು ನಾವು ಈ ರೀತಿ ತೆಗೆದಿಟ್ಕೊಳ್ಬೇಕು. ಅದ ನಂತರ ಏನೆಲ್ಲ ಮಸಾಲೆಗೆ ಹಾಕ್ಕೊಳ್ಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಗ್ಯಾಸ್ ಆಫ್ ಮಾಡಿ ನಾನು ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೇನೆ. ಅಷ್ಟರಲ್ಲಿ ನಾವಿಲ್ಲೇನು ಹಾಗಲಕಾಯಿಯನ್ನು ಅದಲ್ಲೇ ಹಾಕಿಟ್ಟಿದ್ದೆಲ್ಲ ಅದನ್ನು ಈ ರೀತಿ ಹಿಂಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಡ್ತಾ ಉಂಟು ಅಂತ. ನೀವು ಬರೀ ಹಾಗೇನೆ ಮಾಡಿದರೆ ತುಂಬ ಕಹಿ ಬರ್ತದೆ. ಈ ರೀತಿ ಸ್ವಲ್ಪ ಆದರೂ ಕಹಿಯನ್ನು ನೀವು ತೆಗಿಬೇಕು. ಯಾಕಂದರೆ ಇದು ಹಾಗಲಕಾಯಿ ತುಂಬ ಹಸೂರು ಬಣ್ಣದಿದು, ಇದು ಜಾಸ್ತಿ ಇದೆ, ಇದರಲ್ಲಿ ತುಂಬ ಕಹಿ ಇರ್ತದೆ. ಇದು ಹಿಂಡಿ ಎಲ್ಲ ತೆಗೆದಾದ ನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸತಿ ನಾನು ಹಿಂಡಿ ತಗೊಳ್ತಾ ಇದ್ದೇನೆ. ಈ ರೀತಿ ನೀವು ಸಹ ಒಂದ್ಸತಿ ಮಾಡಿ. ಹಾಗಲಕಾಯಿ ತಂದಾಗ ತುಂಬ ಅಂದರೆ ತುಂಬ ಪರಿಮಳ, ಟೇಸ್ಟ್ ಎಲ್ಲ ಚೆನ್ನಾಗಿರ್ತದೆ. ಈ ರೀತಿ ಹಿಂಡಿ ತೆಗೆದಿಟ್ಕೊಳ್ಬೇಕು ಮೊದಲಿಗೆ. ಅದಾದ ನಂತರ ಇದನ್ನು ನಾವು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ನೋಡಿ, ನಾನಿವಾಗ ಎಲ್ಲ ಹಿಂಡಿ ತೆಗೆದಿಟ್ಕೊಂಡಾಯಿತು. ಈಗ ನಾವೇನು ಮಸಾಲೆ ಹುರಿದಿಟ್ಟಿದ್ದೆವು ಅದು ತಣ್ಣಗಾಗಿದೆ. ಇದಕ್ಕೀಗ ನಾನು ನೋಡಿ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈ ರೀತಿ ಹಾಕೋದ್ರಿಂದ ತುಂಬ ಪರಿಮಳ ಚೆನ್ನಾಗಿರ್ತದೆ. ಈಗ ಒಂದು ಕಾಯಿಯನ್ನು ನಾನಿಲ್ಲಿ ತುರಿದಿಟ್ಕೊಂಡಿದ್ದೆ, ಒಂದು ಮೀಡಿಯಂ ಗಾತ್ರದ ಕಾಯಿಯನ್ನು. ಇಷ್ಟು ತೆಂಗಿನಕಾಯಿ ಬೇಕು ಅಂತಿಲ್ಲ, ನೀವು ಸ್ವಲ್ಪ ಕಮ್ಮಿ ಬೇಕಂದರೆ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ಕೆಂಪಾಗೋ ತನಕ ನಾವು ಹುರಿದಿಟ್ಕೊಳ್ಬೇಕು. ನಿಮಗಿದು ಮಾಡೋದು ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು, ಆದರೆ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತದೆ. ಈಗ ಇದು ಚೆನ್ನಾಗಿ ಕಾಯಿಯೆಲ್ಲ ಫ್ರೈ ಮಾಡಿ ಆಯಿತು ನೋಡಿ, ಕೆಂಪಾಗಿದೆ, ಉದುರಾಗಿದೆ. ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ನಾನಿಲ್ಲಿ ಈ ಏನು ಹಾಗಲಕಾಯಿ ಹುರಿದಿಟ್ಟಿದ್ದೆವು, ಹಿಂಡಿಟ್ಟಿದ್ದೆವು, ಅದನ್ನು ಈ ಎಣ್ಣೆಗೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಚೆನ್ನಾಗಿ ಈ ಹಾಗಲಕಾಯಿಯನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದುವೇ ನಿಮಗೆ ಪರಿಮಳ ಚೆನ್ನಾಗಿ ಬರ್ತದೆ ಈ ರೀತಿ ಮಾಡೋದ್ರಿಂದ. ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆಯೇ ನಾವು ಮುಚ್ಚಿಟ್ಕೊಳ್ಬೋದು. ಬೇಗ ಏನಿದು ಫ್ರೈ ಆಗೋದಿಲ್ಲ, ತಳನೂ ಇಟ್ಕೊಳ್ಳೋದಿಲ್ಲ ಅಷ್ಟು ಬೇಗ. ಇದನ್ನು ಮುಚ್ಚಿಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆಯೇ ಬಿಡೋಣ. ಅಷ್ಟರಲ್ಲಿ ನಾವು ಮಸಾಲೆನ ಕೂಡ ರುಬ್ಬಿಟ್ಕೊಳ್ಬೋದು. ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನೀಗ ಒಂದು ತಟ್ಟೆಗೆ ತೆಗೆದಿಡ್ತಾ ಇದ್ದೇನೆ. ನಂತರ ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಅದಕ್ಕೆ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೇನೆ. ನಾನು ಸುಮಾರು ಟೈಮ್ ನಂತರ ಈ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ಪ್ಲೀಸ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಾನೀಗ ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಒಂದು ದೊಡ್ಡ ಗಡ್ಡೆ ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ.
ಅದ್ರ ಜೊತೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ಈಗ ಇದು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವೇನು ಮೊದಲೇ ರೆಡಿ ಮಾಡಿಟ್ಟಿದ್ದೆವು ಹಾಗಲಕಾಯಿ, ಅದನ್ನು ಸೇರಿಸ್ಕೊಳ್ಬೇಕು. ಹಾಗಲಕಾಯಿ ಫ್ರೈ ಮಾಡಿಟ್ಟಿದ್ದೇವಲ್ಲ, ಅಥವಾ ನೀವು ಹಾಗಲಕಾಯಿ ಫ್ರೈ ಮಾಡುವಾಗನೇ ದೊಡ್ಡ ಪಾತ್ರದಲ್ಲಿ ತಗೊಂಡ್ರೆ, ಅಂದರೆ ದೊಡ್ಡ ಬಾಣಲೆಯಲ್ಲಿ ತಗೊಂಡ್ರೆ ಅದರಲ್ಲೇ ನೀವು ಸೈಡಿಗೆ ಈರುಳ್ಳಿಯನ್ನು ಹಾಕೊಂಡು ಕೂಡ ಫ್ರೈ ಮಾಡ್ಕೊಳ್ಬೋದು. ಈಗ ಈರುಳ್ಳಿ ಮತ್ತು ಹಾಗಲಕಾಯಿ ಫ್ರೈಗೆ ನಾವೇನು ರುಬ್ಬಿಟ್ಟಿದ್ದೆವು ಮಸಾಲೆ ಫ್ರೈ ಮಾಡಿದ್ದನ್ನು, ಅದನ್ನು ಸೇರಿಸ್ಕೊಳ್ಬೇಕು. ಇದನ್ನು ಮೊದಲಿಗೆ ಗಟ್ಟಿಯಾಗಿಯೇ ರುಬ್ಕೊಳ್ಳಿ. ಅದಾದ ನಂತರ ನಿಮಗೆ ಬೇಕಂದರೆ ಸ್ವಲ್ಪ ತೆಳ್ಳಗೆ ಮಾಡಲಿಕ್ಕೆ ಆಗ್ತದೆ. ಈಗ ಈ ರುಬ್ಬಿದನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಮಿಕ್ಸಿ ಜಾರಿಗೆ ನಾನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಆ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೀವು ಕಾಯಿ ತುರಿ ಹಾಕದೆ ಇದನ್ನೇ ಕೂಡ ಟೇಸ್ಟ್ ಮಾಡ್ಬೋದು, ಇದು ಕೂಡ ತುಂಬ ಚೆನ್ನಾಗಿರ್ತದೆ. ಬಟ್ ನೀವು ಕಾಯಿ ಹುರಿದದನ್ನು ಹಾಕಿದರೆ ಇನ್ನೂ ಒಂದು ರೀತಿ ಚೆನ್ನಾಗಿರ್ತದೆ ಟೇಸ್ಟ್. ಇದಕ್ಕೆ ಇನ್ನೂ ಹುಳಿ ಬಿದ್ದಿದೆ, ಉಪ್ಪು ಹಾಗೆ ಬೆಲ್ಲ ಎಲ್ಲ ನಾವು ಹಾಕಬೇಕಷ್ಟೇ. ಇವಾಗ ಸ್ವಲ್ಪ ನೀರನ್ನು ಇನ್ನೊಂಚೂರು ಆ್ಯಡ್ ಮಾಡ್ತೇನೆ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ನಾನು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಉಪ್ಪನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು. ನಾವು ಫಸ್ಟಿಗೆ ಕಹಿ ತೆಗಿಲಿಕ್ಕೆ ಅಂತ ಉಪ್ಪು ಹಾಕಿರ್ತೇವಲ್ಲ. ಈಗ ನೋಡಿ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಬೆಲ್ಲವನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ. ಬೆಲ್ಲ ಸಹ ಕೂಡ ನೀವು ಸ್ವಲ್ಪ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಬೋದು. ಕಹಿ, ಸಿಹಿ, ಉಪ್ಪು, ಹುಳಿ ಎಲ್ಲ ಚೆನ್ನಾಗಿ ಬೆರ್ತಿದ್ರೆ ತುಂಬ ರುಚಿಯಾಗ್ತದೆ ಈ ಗೊಜ್ಜು ಅಥವಾ ಪಲ್ಯ ಅಂತೆಲ್ಲ ಹೇಳ್ಬೋದು. ಇದನ್ನು ಡ್ರೈ ಮಾಡಬೇಕು ಸ್ವಲ್ಪ. ಇದನ್ನು ಮುಚ್ಚಿಟ್ಟು ಇನ್ನೊಂದು 2 ನಿಮಿಷ ಹಾಗೇ ಬಿಡುವ. ಇವಾಗ ಮುಚ್ಚಳ ತೆಗೆದು ನೋಡಿದರೆ ನೋಡಿ ಈ ರೀತಿ ಡ್ರೈ ಆಗಿದೆ. ಈಗ ನಾವು ಇದಕ್ಕೆ ಏನು ಹುರಿದಿಟ್ಟಿದ್ದೆವು ಕೊಬ್ಬರಿಯನ್ನು, ಅದನ್ನು ಹಾಕ್ಕೊಳ್ಬೇಕು. ನಿಮಗೆ ನೋಡುವಾಗಲೇ ಅನಿಸ್ಬೋದು, ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರ್ತದೆ. ಈಗ ನಾನು ಹುರಿದಿಟ್ಟ ಕಾಯಿ ತುರಿಯನ್ನು ಹಾಕ್ತೇನೆ. ಮೊದಲಿಗೆ ಸ್ವಲ್ಪ ಜಾಸ್ತಿ ಅಂತ ಅನಿಸಿತ್ತು ನನಗೆ, ಮತ್ತು ಇನ್ನು ಹುರಿದದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹಾಕ್ಕೊಂಡೆ. ನೀವು ಬೇಕಂದರೆ ನೋಡಿಕೊಂಡು ಸ್ವಲ್ಪ ಕಾಯಿನ ಹುರಿದಿಟ್ಕೊಳ್ಳಿ. ಇದ್ರ ಒಟ್ಟಿಗೆ ನೀವೀಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಹಾಕ್ಕೊಂಡ್ರೆ ಇನ್ನೂ ಪರಿಮಳ ಚೆನ್ನಾಗಿರ್ತದೆ. ಇದೇ ರೀತಿ ನೀವು ಸಹ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಈ ರೀತಿ ನೀವು ಸಹ ಒಂದು ಸತಿ ಈ ಹಾಗಲಕಾಯಿ ತಂದಾಗ ಇದೇ ರೀತಿ ಪಲ್ಯವನ್ನು ಮಾಡಿ ರುಚಿ ನೋಡಿ, ಆವಾಗ ನಿಮಗೆ ಗೊತ್ತಾಗ್ತದೆ ಇದರ ರುಚಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಕೊಡ್ತಾ ಇರಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.